ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 4 ದಿನದಿಂದ ಬ್ಲಾಗ್ನ ಹಾಕೋದಕ್ಕೆ ಆಗಿರಲಿಲ್ಲ. ನನ್ನ ಮಗಳು ಸ್ಕೂಲಿಗೆ ಹೋಗಿ ಬಂದಾಯಿತು. ಬಂದಮೇಲೆ ಬೂಸ್ಟ್ ಮಾಡಿಕೊಡು ಅಂದು, ಹಾಗಾಗಿ ಮಾಡಿಕೊಡ್ತಾಯಿದ್ದೆ. ಈವ್ನಿಂಗ್ ಆಗಿತ್ತು ಫ್ರೆಂಡ್ಸ್, 4:30 ಹೀಗಾಗಿತ್ತು. ಆವಾಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೂಸ್ಟ್ ಕುಡಿತಾ ಇದ್ದೀವಿ. ಬೂಸ್ಟ್ ಆದಮೇಲೆ ಶಾಪ್ಗೆ ಹೋಗಬೇಕು. ಹಾಗಾಗಿ ಬೇಗ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು ಅಂದ್ಕೊಂಡ್ರೆ ಇವಳು ಸ್ಕೂಲಿಂದೆಲ್ಲ ವರದಿ ಒಪ್ಪಿಸ್ತಾ ಇದ್ದಾಳೆ ನನಗೆ. ನೋಡಿ, ಮೇಲ್ಬಿತ್ತು ಎಲ್ಲ ಹೇಗೆ ಒಪ್ಪಿಸ್ತಾ ಇದ್ದಾಳೆ ಅಂತ. ನನ್ನ ಮಗಳು ತುಂಬ ತರಲೆ ಫ್ರೆಂಡ್ಸ್, ಬರೀ ಮಾತಾಡೋದೇ ಆಗಿರುತ್ತೆ ಅವಳದು. ಅದಕ್ಕೆ ಮ್ಯೂಟ್ ಮಾಡಿದ್ದೀನಿ. ಅವಳು ಮಾತು ಕೇಳಿದ್ರೆ ಸಾಕಾಗೋಗ್ಬೇಕು, ಆ ಥರ ಮಾತಾಡ್ತಾಳೆ. ಹಾಗೆ ನನ್ನ ಮಗ ನೋಡಿ ಹೇಗೆಲ್ಲ ತರಲೆ ಮಾಡ್ತಾಯಿದ್ದೀನಿ ಅಂತ. ನೀನು ಯಾವ ಸ್ಕೂಲಿಗೆ ಹೋಗಿದ್ದೀಯ ಅಂದರೆ ಅಂತಿದ್ದಾನೆ. ಸ್ಕೂಲಿಗೆ ಹೋಗಿದ್ದೀಯಾ ನೀನು ಅಂತ ಅವಳು ಕೇಳ್ತಾ ಇದ್ದಾಳೆ. ನನ್ನ ಮಗಳು ಸ್ಕೂಲಲ್ಲಿ ಆ್ಯನ್ವಲ್ ಡೇಗೆ ಡ್ಯಾನ್ಸ್ ಮಾಡಿಸ್ತಾ ಇದ್ದಾರಂತೆ. ಅದನ್ನೇ ಹೇಳ್ತಾ ಇದ್ಲು. ಬ್ಯಾಂಗಲ್ ಬಂಗಾರಿ ಸಾಂಗ್ ಅಂತೆ ನೋಡಿ. ಅದಕ್ಕೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಫ್ರೆಂಡ್ಸ್. ಅದನ್ನ ಎಷ್ಟೊಂದು ಮಾತಾಡಿದ್ದಾಳೆ ಅಂದರೆ ವಿಡಿಯೋನೇ ಸಾಕಾಗಬೇಕು ಅಂತ ಆ ಥರ ಮಾತಾಡಿದ್ದಾಳೆ ನೋಡಿ. ಸ್ಟೆಪ್ ಅಂತೆ ಅದು. ಇನ್ನು ಇವತ್ತು ಫಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಸ್ಟೆಪ್ ನೋಡಿ. ಇದೇ ತರಲೆ ಎಲ್ಲ ಮುಗಿಸಿ ನನ್ನ ತಮ್ಮಗೆ ಇದು ಕೊಡ್ಸೇರ, ನನಗೆ ಇದು ಕೊಡ್ಸೇರ. ಇದು ಕೊಡ್ಸೇರ. ಇದು ಬರಿದು ಅಳಿಸೋದು ಇಲ್ಲೇ ಪೆನ್ಸಿಲ್ ಬರೆಯೋದು. ಚಾಪೀಸ್ಲೆ ಬರಿಬೇಕು. ಚಾಪೀಸ್ ಅವನಿಗೆ ಅಂತ ಕೊಡು. ನೋಡಿ, ಇಬ್ಬರಿಗೂ ಗ್ರೀನ್ ಕಲರ. ಇಲ್ಲೇ ನನ್ನ ತಮ್ಮ ಫ್ರೆಂಡ್ಸ್ ನೋಡು ಅವನು ಹೆಂಗೆ ಕುಡಿತಾನೆ ನೋಡು. ಒಂದ್ಸರಿ ಕುಡಿತಾನ, ಅದನ್ನ ಹಿಡ್ಕೊತಾವನೆ. ಆರ್ಲಿ ಬಾದು ಖರ್ಚಿತ್ತು ಅಂಬ ಫುಲ್ ನೆಗಡಿ ಆಗ್ಬಿಟ್ಟೈತಿ ಇವನಿಗೆ. ಇದೆಲ್ಲ ಎಲ್ಲಿಂದ ತಂದಿದ್ದೀರಾ ಅಂತ ಕೇಳ್ಬೋದು. ಖರ್ಚಿತ್ತು ಅಂಬ ಅಪ್ಪಾಜಿ ಹೋಗಿ. ನಾವು ನಮ್ಮ ಜಾತ್ರೆಗೆ ಹೋಗಿದ್ವಿ, ಅಲ್ಲಿಂದ ತಂದಿರೋದು. ಸ್ವಲ್ಪ ಕೋಲ್ಡ್ ಆಗಿದೆ, ಏನು ಅಂದ್ಕೊಳ್ಬೇಡಿ, ಇಗ್ನೋರ್ ಮಾಡಿ. ಸಾಕು ನೋಡಿ, ನನ್ನ ಮಕ್ಕಳದು ಕ್ಯೂಟಾಗಿದೆ ಅಲ್ವಾ? ನಮ್ಮ ಅಣ್ಣನ ಮಕ್ಕಳದು ನಂದು ತುಂಬ ಚೆನ್ನಾಗಿದೆ ಅಲ್ವಾ? ಎಷ್ಟು ಲಕ್ಷ್ಮಿತ ಇದು? 50 ರುಪೀಸ್ಗೆ ಒಂದು. ಚೆನ್ನಾಗಿದೆ ಅಲ್ವಾ? ಮತ್ತು ಬಳೆ, ಅದು ಆ್ಯಕ್ಚುಲಿ ನಮ್ಮ ಅಂಟಿಯರಿಗೆ ಅಂತ ಅವ್ರು ಕೊಡಿಸಿರೋದು. ಕಾಣಿಸ್ತಾ? ಇಬ್ಬರಿಗೂ ಸೇಮ್ ತೊಗೊಂಬಂದೆ, 2-4 ಸೈಜ್. ಇದು ಬಂದು ನಮ್ಮ ಅತ್ತಿಗೆದು ಅಂದರೆ ನಮ್ಮ ಅಣ್ಣನ ಹೇಳ್ತಿದ್ದು. ಅವರೆಲ್ಲ ನನ್ನ ಕಡೆನೇ ಬಿಟ್ಟಿರ್ತಾರೆ ಇವೆಲ್ಲ. ಮತ್ತು ಇದು ಬಂದು ನಂದು ನೆವಿ ಕಲರ್. ಇದು ನೆವಿ ಕಲರ್ ನನಗಿಷ್ಟ ಆಯಿತು ಅಂತ ಅಂದೆ. ಅದಕ್ಕೆ ನಮ್ಮ ಅತ್ತಿಗೆ ಕೂಡ ನೆವಿ ಕಲರೇ ತೊಗೊಂಡ್ರು. ನೋಡಿ ಹೇಗಿದೆ ಬ್ಯಾಂಗಲ್. 100 ರೂಪಿ ಒಂದು ಸೆಟ್. ಇದು ಬಂದು ರಾಮ ಕಲರ್ ಗ್ರೀನ್. ಚೆನ್ನಾಗಿದೆಯಾ?
ಪರ್ಸ್ನಲಿ ಇಷ್ಟ ಆಗಿದ್ದರಿಂದ ಈ ಜುಮ್ಕೆ ನಾನು ತಗೊಂಡೆ. ಕಾಣಿಸ್ತಿದೆಯಾ? ಜಸ್ಟ್ 40 ರುಪೀಸ್. ಹೇಗಿದೆ ಜುಮ್ಕಾ ಹೇಳಿ, ಕಮೆಂಟ್ ಮಾಡಿ. ಹಾಗೆ ಇದು ಒಂದು ಇಷ್ಟ ಆಯಿತು ಅಂತ ಇದನ್ನು ತಗೊಂಡು ನಮ್ಮ ಅತ್ತಿಗೆ ನೋಡಿ. ಚೆನ್ನಾಗಿದೆಯಾ? ಸರಿ, ಇದು ಕೂಡ ತುಂಬ ಚೆನ್ನಾಗಿದೆ. ನೋಡಿ, ಕಾಣಿಸ್ತಾ? ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ? ನನ್ನ ಮಗಳು ಎಲ್ಲ ಏನಕ್ಕೆ ತೋರಿಸ್ತಾ ಇದೆಯಾ ಅಂತಿದ್ದಾಳೆ. ಅವರು ತಗೋತಾರವಾ, ನೀನು ಬೇರೆ ತೋರಿಸ್ತಾ ಇದೆಯಾ? ಇಷ್ಟ ಆಗಿತ್ತು ಫ್ರೆಂಡ್ಸ್ ನಮ್ಮ ಊರ ಜಾತ್ರೆಯ ಶಾಪಿಂಗ್. ಇದರಲ್ಲಿ ಯಾವ ಬ್ಯಾಂಗಲ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಇದು 2 ಸೇಮ್ ಇದೆ ಅಲ್ವಾ? ಬೇಡ, ಇದರಲ್ಲಿ ಯಾವುದು ಇಷ್ಟ ಆಗಿದೆ ಅಂತ ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ ಆಯಿತಾ? ನನಗೆ ಪರ್ಸ್ನಲಿ ನನ್ನ ಬ್ಯಾಂಗಲ್ ಇಷ್ಟ ಆಯಿತು. ಓಕೆನಾ? ನೋಡಿ, ಪರ್ಸ್ನಲಿ ನನಗೆ ಇಷ್ಟ ಆಗಿತ್ತು. ಇದೇ ಥರ, ಇದು ಕಲರ್ ಅಷ್ಟೇ ಚೇಂಜು, ಇದು ಡಿಸೈನ್ ಚೇಂಜ್, ಕಲರ್ ಸೇಮ್. ಇಷ್ಟ. ಇದರಲ್ಲೇ ಕೇಳಿದ್ರೆ ಅವ್ರ ಸೈಜ್ ಸಿಗೋದಿಲ್ಲ, ಇದರಲ್ಲಿ ಸಿಗಲಿಲ್ಲ ಅಷ್ಟೇ. ಅದಕ್ಕೆ ಈ ಪ್ಯಾಟ್ರನಲ್ಲಿ ಕೊಡಿಸಿದ್ರು. ಇದಕ್ಕೆ ಏನು ಡಿಫ್ರೆಂಟ್ ಅಂದರೆ ಇದರಲ್ಲಿ ತ್ರೀ ಡ್ರಾಪ್ಸ್ ಬಂದು 1 ಸ್ಟೋನ್ ಬಂದಿದೆ. ಇದರಲ್ಲಿ 1 ಸ್ಟೋನ್ 1 ಡ್ರಾಪ್, 1 ಸ್ಟೋನ್ 1 ಡ್ರಾಪ್, ಇಷ್ಟೇ ಡಿಫ್ರೆಂಟ್. ಬಟ್ ಇದು ಸೇಮ್, ಇದು ಸೇಮ್, ಡಿಸೈನ್ ಎಲ್ಲ ಸೇಮ್ ಆಯಿತಾ? ಇದಂತೂ ಇದು ನನಗೆ ಫುಲ್ ಇಷ್ಟ ಆಗಿತ್ತು. ಒಂದ್ಸಲ ಇಟ್ಕೋ. ಹೇಗೆ ಕಾಣಿಸ್ತಾ ಇದೆ? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ನನ್ನ ಮಗನಿಗೆ ಹೇಗೆ ಕಾಣಿಸ್ತಾ ಇದೆ ನೋಡಿ. ಇಟ್ಕೊತೇನೆ ನಂಗಿಡ. ನೀ ಕೈ ತಗೊಂಬ. ನೋಡಿ, ಇಷ್ಟ ಆಗಿತ್ತು ಫ್ರೆಂಡ್ಸ್ ಇದು ಶಾಪಿಂಗ್. ನನ್ನ ಮಗಳಿಗೆ ನೋಡಿ ಹೇಗೆ ಕಾಣಿಸ್ತಾ ಇದೆ? ಚೆನ್ನಾಗಿದೆಯಾ? ಎಂಥ ಪರಿಣಾಗ್ತಾರಪ್ಪ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ಇಲ್ಲಿ ಬ್ಲಾಗ್ನ ಎಂಡ್ ಮಾಡ್ತಿದ್ದೀವಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಮತ್ತೆ ಶಾಪ್ಗೆ ಹೋಗಬೇಕು. ಬಂದಮೇಲೆ ವಿಡಿಯೋ ಮಾಡೋದಾಗೋದಿಲ್ಲ, ಗೊತ್ತು. ಅಡುಗೆ ಮಾಡಬೇಕು, ಅದು ಇದು ಕೆಲಸ ಭಾಳ ಇರುತ್ತೆ. ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಬಾಯ್ ಮಾಡು. ಏನದು?